ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮೆಂತ್ಯ ಕಡುಬು ಹೇಗೆ ಮಾಡೋದು ಅಂತನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಫಸ್ಟ್ ಒಂದು ಸರ್ತಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಅಂದರೆ ನಮಗೆ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಅದಕ್ಕೆ ಬೇಕಾಗಿರೋದು ಕರಿಬೇವು, ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಬೇಕು, ಒಂದು ಟೊಮೆಟೊನ ಹಾಕ್ತಾ ಇದ್ದೀನಿ, ಯಾಕಂದರೆ ಅದಕ್ಕೆ ಮತ್ತೆ ಹುಣಸೆ ಹುಳಿ ಕೂಡ ಹಾಕ್ತೀನಿ. ಮೇನ್ ಬೇಕಾಗಿರೋ ಇಂಗ್ರೀಡಿಯೆಂಟ್ ಮೆಂತ್ಯ ಸೊಪ್ಪು, 3 ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ನಾನು. ಯಾಕಂದರೆ ಇಲ್ಲಿ ಬಳ್ಳಾರಿ ಹತ್ರ ಸಿಗೋದು ಚಿಕ್ಕ ಚಿಕ್ಕ ಕಟ್ಟು, ದೊಡ್ಡ ಮೆಂತ್ಯ ಪಲ್ಯ ಇರೋದಿಲ್ಲ, ಚಿಕ್ಕ ಕಟ್ಟೆಗಳಿರುತ್ತೆ, ಅದಕ್ಕೆ 3 ತೊಗೊಂಡಿದ್ದೀನಿ. ಆಮೇಲೆ ಎಣ್ಣೆ ಕಾಯಿಸ್ಬಿಟ್ಟು ನಿಮ್ಗೆ ಬೇಕಾಗಿರೋದು ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ನನ್ನ ಹತ್ರ ಇರಲಿಲ್ಲ, ನಾನು ಹಾಕಿಲ್ಲ, ನೀವು ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ. ಹಾಕಿಬಿಟ್ಟು ಕರಿಬೇವನ್ನು ಹಾಕಿ, ಈರುಳ್ಳಿ, ಟೊಮೆಟೊ ಇದೆಲ್ಲ ಏನು ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ಅದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡಿಕೊಡ್ರಿ, ಇಲ್ಲಾಂದರೆ ಅದೊಂಥರ ಹಸಿ ವಾಸನೆ ಬಂದಂಗೆ ಆಗುತ್ತೆ. ಚೆನ್ನಾಗಿ ಬಾಡಿಸ್ಕೊಂಡು ಅದು ಗೋಲ್ಡನ್ ಬ್ರೌನ್ ಆದಮೇಲೆ ಅದಕ್ಕೆ ಟೊಮೆಟೊ ಆ್ಯಡ್ ಮಾಡಿ. ಗೋಲ್ಡನ್ ಬ್ರೌನ್ ಆಗಿದೆ, ಅದಕ್ಕೆ ಹೆಚ್ಚಿಟ್ಟಿರೋದೆಲ್ಲ ಟೊಮೆಟೊ ಇದೆಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ಟೊಮೆಟೊ ಏನು ಬೇಗ ಬಾಡೋಗ್ಬಿಡುತ್ತೆ, ಸೊ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಬಾಡೋಗೋವರೆಗೂ ಫ್ರೈ ಮಾಡಬೇಕು. ಆಮೇಲೆ ಅದಕ್ಕೆ ಹೆಚ್ಚಿಟ್ಟಿರೋದು ಮೆಂತ್ಯ ಸೊಪ್ಪಿತ್ತಲ್ಲ ಅದನ್ನೆಲ್ಲ ಆ್ಯಡ್ ಮಾಡಬೇಕು. ದೊಡ್ಡ ಮೆಂತ್ಯ ಸೊಪ್ಪಾದರೆ ಅದು ಸ್ವಲ್ಪ ಕಹಿ ಕಹಿ ಬರುತ್ತೆ, ಅದು ಜಾಸ್ತಿ ಫ್ರೈ ಮಾಡಬೇಕಾಗತ್ತೆ. ಆದರೆ ಇದೇನು ಚಿಕ್ಕ ಕಟ್ಟಿರುತ್ತಲ್ಲ ಇದು ತುಂಬ ಎಳೆ ಮೆಂತ್ಯ ಸೊಪ್ಪಿರುತ್ತೆ, ಸೊ ಬೇಗ ಬೆಂದು ಹೋಗುತ್ತೆ. ಈ ಕಡೆ ಬಳ್ಳಾರಿ ಸೈಡೆಲ್ಲ ಇದೇ ಚಿಕ್ಕ ಚಿಕ್ಕದು ಮೆಂತ್ಯ ಕಟ್ಟು ಏನಿರುತ್ತಲ್ಲ ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ಹಾಗಾಗಿ ನಾನು ಅದನ್ನು 3 ಕಟ್ಟನ್ನು ಹೆಚ್ಚು ಹಾಕ್ಕೊಂಡಿದ್ದೆ. ದೊಡ್ಡ ಮೆಂತ್ಯ ಕಟ್ಟು ಸೊಪ್ಪು ಇದ್ದರೆ 1 ಕಟ್ಟು ಹಾಕಿದ್ರೂ ಸಾಕಾಗುತ್ತೆ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ಅದಕ್ಕೆ ಬೇಕಾಗಿರೋ ಅರಿಶಿನ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ದರೆ ಆಪ್ಷನಲ್, ನೀವು ಬೆಲ್ಲ ಆದರೂ ಹಾಕೋಬೋದು. ಯಾಕಂದರೆ ಅದು ಯಾವುದೇ ಅಡುಗೆ ಮಾಡಿದ್ರೂ ನಾವು ಸ್ವಲ್ಪ ಸ್ವೀಟ್ನೆಸ್ ಇರಲಿ ಅಂದ್ಬಿಟ್ಟು ಸಕ್ಕರೆನಾದರೂ ಆಗಲಿ ಸ್ವಲ್ಪ ಬೆಲ್ಲನಾದರೂ ಆಗಲಿ ಆ್ಯಡ್ ಮಾಡ್ತೀವಿ. ಆಮೇಲೆ ಅದಕ್ಕೆ ನೀರು ಹಾಕಿಬಿಟ್ಟು ಕುದಿಯೋಕ್ಬಿಡಬೇಕು. ನಾನು ಮೊದಲೇ ಗೋಧಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ದೊಡ್ಡದು ಉಳ್ಳಿನೇ ಹಿಡ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅದನ್ನು ಚೆನ್ನಾಗಿ ತೀಡಬೇಕು. ಯಾಕೆಂದರೆ ಹಿಟ್ಟು ಹಚ್ಚಿದ್ವಿ ಅಂದರೆ ಬರೀ ಹಿಟ್ಟು ಅನಿಸುತ್ತೆ, ಸೊ ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಮಾಡಿದರೆ ಅದನ್ನು ಕಟ್ ಮಾಡಿದ್ರೂ ನಾವು ಬೇಗ ತೆಗೆದು ಹಾಕೋಕೆ ಬರುತ್ತೆ. ಹಿಟ್ಟು ಹಚ್ಚಿದರೆ ಹಾಗೆ ಬರೋದಿಲ್ಲ, ಅಂದ್ಕೊಳ್ಳುತ್ತೆ ಕೆಲವೊಂದು ತೆಳ್ಳಗೆ ಮಾಡಿದಾಗ. ಸೊ ಎಣ್ಣೆ ಹಚ್ಚಿಬಿಟ್ಟೇ ಲಟ್ಟಿಸ್ಬೇಕು. ದಿಸ್ ಇಸ್ ದಿ ಬೆಸ್ಟ್ ವೇ.
ಅದನ್ನು ಮಾಡಿ ಆದಮೇಲೆ ನಾವು ನೈಫ್ ತೊಗೊಂಡ್ಬಿಟ್ಟು ನಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಅದನ್ನು ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದೊಂದಾಗಿ ತೊಗೊಂಡ್ಬಿಟ್ಟು ಏನು ಕುದೀತಾ ಇರುತ್ತಲ್ಲ ನಮ್ಮದು ನೀರು, ಆ ನೀರಲ್ಲಿ ಹಾಕಬೇಕು. ಹಾಕಿ ಒಂದು ಸರ್ತಿ ತಿರುಗಿಸಿ ಇದೇ ಪ್ರೊಸೆಸ್ನ ನಾವು ಕಂಟಿನ್ಯೂಸ್ ಮಾಡಬೇಕು. ಮತ್ತು ಹುಳಿ ತೊಗೊಂಡು ಅದನ್ನು ಮತ್ತೆ ಲಟ್ಟಿಸ್ಬಿಟ್ಟು ಮತ್ತೆ ಮಾಡಿ ಹಾಕಬೇಕು. ಕ್ವಾಂಟಿಟಿ ನಮಗೆ ಎಷ್ಟು ಬೇಕೋ ಅಷ್ಟೊಂದು ಮಾಡಿ ಹಾಕಬೇಕು. ನಾನು ಹುಣಸೆ ಹುಳಿ ಹಾಕೋದನ್ನು ಮರ್ತು ಹೋಗಿದ್ದೆ ಫ್ರೆಂಡ್ಸ್. ಅದು ಯಾಕಂದರೆ ಒಂದೇ ಟೊಮೆಟೊಯಿಂದ ಹುಳಿ ಬರಲ್ಲ. ಆಮೇಲೆ ಹುಣಸೆ ಹುಳಿ ಹಾಕಿದರೆ ಅದು ಮೆಂತೆಗೆ ಕಡುಬು ಏನು ಮಾಡಿರ್ತೀವಲ್ಲ ಅದ್ರ ಟೇಸ್ಟೇ ಬೇರೆ ಬರುತ್ತೆ. ನೆನಪಾದಿತ್ತು, ಹಾಗಾಗಿ ಮಿಡಲ್ಲೇ ಏನಾಗೋದಿಲ್ಲ. ನೀವು ಅದನ್ನು ಮತ್ತು ಏನು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಲಿಂಬೆ ಗಾತ್ರದಷ್ಟಾಗಲಿ ಅದಕ್ಕೆ ಸ್ವಲ್ಪ ಹೆಚ್ಚಿಂದು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡಿರಬೇಕು. ಆ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಫೈನಲ್ ಆಗಿ ನಮ್ಮದು ಮೆಂತೆ ಕಡುಬು ರೆಡಿಯಾಗಿದೆ. ಈಗ ಇನ್ನೂ ಒಂದೇ ಒಂದು ವಿಧಾನ ಬಾಕಿ ಉಳಿದಿದೆ. ಇದಕ್ಕೆ ನೀವೇನಂತೀರಿ ಹುರಿಗಡಲೆ ಅಂತ ಅಂತಾರೆ, ಇಲ್ಲಾಂದರೆ ಪುಟಾಣಿ ಅಂತಾರೆ. ಅದನ್ನು ಒಂದು ಸ್ವಲ್ಪ ನಾವು ಮಿಕ್ಸಿಗೆ ಹಾಕಿಬಿಟ್ಟು ಫುಲ್ ನೈಸಾಗಿ ಮಾಡಿ ಅದನ್ನು ಹಿಟ್ಟನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಅಂದರೆ ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ನೀವು ಇಟ್ಬಿಟ್ಟು ಆಮೇಲೆ ತಿನ್ನೋರಿದ್ದರೆ ಇವಾಗಲೇ ಅದನ್ನು ಆ್ಯಡ್ ಮಾಡಬೇಡಿ. ಯಾಕಂದರೆ ಸ್ವಲ್ಪ ನೀರಿದ್ದರೆ ನಾವು ಮತ್ತೆ ಯಾವಾಗಾದರೂ ತಿನ್ನುವಾಗ ಅದನ್ನು ಬಿಸಿ ಮಾಡ್ಕೋಬೇಕಾಗಿದ್ದರೆ ನಾವು ಪುಟಾಣಿ ಹಿಟ್ಟನ್ನು ಆ್ಯಡ್ ಮಾಡಿದರೆ ಅದು ಮತ್ತೆ ಫುಲ್ ಗಟ್ಟಿಯಾಗಿಬಿಡುತ್ತೆ. ಅದನ್ನು ಬಿಸಿ ಮಾಡೋಕ್ಕೆ ಆಗಲ್ಲ. ಹಾಗೆ ಎತ್ತಿಟ್ಕೊಳ್ಳಿ. ನಿಮ್ಗೆ ಯಾವಾಗ ತಿನ್ನೋದಿರುತ್ತಲ್ಲ ಆವಾಗ ಸ್ವಲ್ಪ ಅದನ್ನು ನೀರಿನಂಶ ಇರುತ್ತೆ. ಬಿಸಿ ಮಾಡಬೇಕಿದ್ರೆ ಅವಾಗ ನೀವು ಮತ್ತೆ ಇದನ್ನು ಪುಟಾಣಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಕಲಿಸ್ಬಿಟ್ಟು ತಿನ್ನಿ. ನೋಡಿ ಹೇಗಿರುತ್ತೆ ನಿಮ್ಗೆ. ಯಾಕಂದರೆ ಅದು ಥಿಕ್ನೆಸ್ ಬರೋವರೆಗೂ ಒಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಆ್ಯಡ್ ಮಾಡಿಕೊಡ್ರಿ. ಫೈನಲಿ ಮೆಂತೆ ಕಡುಬು ರೆಡಿ ಆಯಿತು. ಬನ್ನಿ ಹೇಗಿದೆ ರುಚಿ ನೋಡೋಣ. ಅದ್ರ ಜೊತೆಗೆ ಅವರ ಅಪ್ಪಾಜಿ ಕೋವಾ ತೊಗೊಂಡು ಬಂದಿದ್ದರು. ಅದನ್ನು ಟೇಸ್ಟ್ ನೋಡಿದರು ನನ್ನ ಮಕ್ಕಳು. ತುಂಬ ಫ್ರೆಶ್ ಆಗಿತ್ತು. ಆಮೇಲೆ ಮೆಂತೆ ಕಡುಬು ತುಂಬ ಚೆನ್ನಾಗಾಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.